ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ದೈವ ಕಾಲಭೈರವನಾಥನಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಬೀಳೂರು, ಖೋಜಾನವಾಡಿ, ಮೆಂಡಿಗೇರಿ ಈ ಗ್ರಾಮಗಳ ಸೀಮೆಯಲ್ಲಿರುವಂತಹ ಸೀಮಿ ಲಕ್ಷ್ಮೀ ದೇವಿಯ ಮೂರ್ತಿ ಪ್ರತಿಷ್ಠೆ ಮತ್ತು ಕಳಸಾರೋಹಣ ಕಾರ್ಯಕ್ರಮದ ಈ ಪವಿತ್ರ ಸಮಾರಂಭದಲ್ಲಿ ಉಪಸ್ಥಿತರಾದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ದೇವರು ವಾಸ ಮಾಡೋದೇ ನಿಸರ್ಗದಲ್ಲಿ. ಎಲ್ಲಿ ಸ್ವಚ್ಛವಾದಂತಹ ಪರಿಸರ, ಬೆಳೆಯುವಂತಹ ಭೂಮಿ, ಅದೇ ರೀತಿಯಾಗಿ ಹಾಡುವಂತಹ ಹಕ್ಕಿಗಳು, ನಿಸರ್ಗ ಎಲ್ಲಿ ಸಮೃದ್ಧವಾಗಿರ್ತದೆ ಅಲ್ಲಿ ಪರಮಾತ್ಮ ಪೂರ್ಣ ರೂಪದಿಂದ ವ್ಯಕ್ತ ಆಗಿರ್ತಾನೆ. ಎಲ್ಲಿ ಹಸಿರಾದಂತಹ ನಿಸರ್ಗಿಲ್ಲ, ಹಕ್ಕಿ ಪಕ್ಷಿಗಳಿಲ್ಲ, ಪಶು ಪ್ರಾಣಿಗಳಿಲ್ಲ, ಬರೀ ಮನುಷ್ಯ ಅಷ್ಟೇ ಇರ್ತಾನಲ್ಲ, ಅಲ್ಲಿ ದೇವರ ವಾಸ ಕಡಿಮೆ, ದೇವರ ಅಭಿವ್ಯಕ್ತಿ ಕಡಿಮೆ. ಹೀಗಾಗಿ ನಾವೇನಾದರೂ ದೇವರ ಕೃಪಾ ಪಡಿಬೇಕಂದ್ರೆ ನಿಸರ್ಗದ ಮಧ್ಯದಲ್ಲಿಯೇ ಇರಬೇಕು. ಅದು ಕೂಡ ಒಕ್ಕಲಿಗರಾಗಿದ್ದರಂತರೂ ಬಹಳ ಬೇಗನೆ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಒಕ್ಕಲಿಗರೆಲ್ಲರಿಗೂ ಪರಮಾತ್ಮ ಬಹಳ ಬೇಗನೆ ಒಲಿತಾನೆ. ಯಾಕೆ ಅಂದ್ರೆ ಒಕ್ಕಲಿಗರ ಮನಸ್ಸಿನಲ್ಲಿ ಕಲ್ಮಶ ಏನೂ ಇರುವುದಿಲ್ಲ. ಮನಸ್ಸ ಬಹಳ ಸ್ವಚ್ಛ ಇರ್ತದೆ. ಯಾರ ಮನಸ್ಸು ಸ್ವಚ್ಛ ಇರ್ತದನೋ ಅಂಥವರಲ್ಲಿ ಪರಮಾತ್ಮ ಪ್ರಕಟ ಆಗ್ತಾನೆ. ನಾವೆಲ್ಲ ಇಷ್ಟು ಕಷ್ಟಪಡ್ಲಾಕ, ಇಷ್ಟೆಲ್ಲ ದುಃಖಿತರಾಗ್ಲಕ್ಕ ಕಾರಣ ಏನು ಅಂದ್ರೆ ನಮ್ಮ ಮನಸ್ಸು ಹೊಲಸದ, ಅದಕ್ಕೆ ದುಃಖಿಗಳಾಗ್ತೀವಿ. ಯಾರ ಮನಸ್ಸು ಸ್ವಚ್ಛ ಇರ್ತೈತಲ್ಲ ಅಂಥವ್ರಿಗೆ ದೇವರು ಅಲ್ಲೇ ಇರ್ತಾನೆ. ನೆನೆಸಿದಲ್ಲೇ ದೇವರು, ಅಲ್ಲೇ ಇಲ್ಲೇ ಅಂಥೇಳೇನಿಲ್ಲ. ಹಾಗೆ ಈ ಭಾಗದಲ್ಲಿ ಸೀಮೆ ಲಕ್ಷ್ಮೀ ದೇವಿ ಮೊನ್ನೆ ಜಾತ್ರೆ ಆಯಿತು. ಈಗ ಒಂದು ದೇವಸ್ಥಾನ ಆಗಿ ಇಲ್ಲಿ ದೇವಿಯ ಆರಾಧನೆ ನಡೀತಾ ಇದೆ. ಲಕ್ಷ್ಮಿ ಅಂದರೆ ಏನು? ಸಂಪತ್ತು ಜಡವಾಗಿರುವಂಥದ್ದಲ್ಲ. ಯಾವ ಮನುಷ್ಯ ದಿನಂಪ್ರತಿ ದುಡ್ಕೋತಿರ್ತಾನಲ್ಲ ಅವನಿಗೆ ಲಕ್ಷ್ಮಿ ತಾನೇ ಪ್ರಾಪ್ತ ಆಗ್ತದೆ. ಯಾವನು ಪ್ರಾಮಾಣಿಕವಾಗಿ ದುಡಿತಾನಲ್ಲ ಅವನು ಶ್ರೀಮಂತ ಆಗೇ ಆಗ್ತಾನೆ. ಯಾವ ಮನುಷ್ಯ ಬೆವರ ಹನಿಗಳನ್ನ ಅವಲಂಬಿಸಿ ಶ್ರೀಮಂತಿಕೆಯನ್ನು ಪಡಿತಾನಲ್ಲ ಅವನು ಸ್ಥಿರವಾದ ಶ್ರೀಮಂತನಾಗ್ತಾನೆ. ಎಲ್ಲಿಂದಲಾದರೂ ಗೊಳೆ ಮಾಡಿ ತಂದಿದ್ದ ಅಂದ್ರೆ ಅದು ಶಾಶ್ವತವಾಗಿ ಉಳಿಯಂಗಿಲ್ಲ ಶ್ರೀಮಂತಿಕೆ. ಹೀಗಾಗಿ ಪ್ರಾಮಾಣಿಕವಾದ ದುಡಿಮೆಯನ್ನು ನಾವು ಅವಲಂಬಿಸಬೇಕು. ದಿನಂಪ್ರತಿಯಾಗಿ 6 ರಿಂದ 8 ತಾಸು ಹೊಲದಾಗ ಯಾರು ದುಡಿತಾರಲ್ಲ ಅವರನ್ನು ಕೈ ಹಿಡಿಯವರ ಯಾರೂ ಇಲ್ಲ, ಅಷ್ಟು ಶ್ರೀಮಂತ ಆಗ್ತಾರೆ. ಅದರಲ್ಲಿಯೂ ಈ ಡೋಣಿ ಭಾಗದಲ್ಲಿ ಬೆಳೆಯುವಂತಹ ಸಾಮರ್ಥ್ಯ ಬಹಳ, ಮಣ್ಣಿನಲ್ಲಿ ತಾಕತ್ತು ಬಹಳ. ಇದು ಬಹುತೇಕ ಅಂದ್ರ ಯಾರ ದೇವರಿಂದ ವರ ಪಡೆದು ಬಂದಾರಲ್ಲ ಅವರಿಗೆ ಇಂಥ ಡೋಣಿ ಅಂತ ಭೂಮಿಯಾಗ ಹುಟ್ಲಕ್ಕೆ ಸಾಧ್ಯ ಆಗ್ತದೆ. ಈ ಕಲ್ಲು ಜಮೀನದು ಇದ್ದು ಅಂದ್ರೆ ಅವು ಸೌನ ಮಾಡಿ ಎಲ್ಲ ಲೆವೆಲ್ ಮಾಡಿ ಮಣ್ಣು ಹಾಕುದ್ರಾಗ 10-15 ವರ್ಷ ಹೊಕ್ಕಾವು.
ಮತ್ತಿನ್ನು ಅದ್ರಾಗ ಬೆಳೆ ತಕ್ಕೊಂಡು ಮಾಡೋದ್ರೊಳಗಾಗಿ ಇವನ ಆಯುಷ್ ಹೋಗೇ ಬಿಡ್ತೈತಿ. ಆದರೆ ಇಲ್ಲಿ ಡೋಣಿಯಲ್ಲೇನು ಹಂಗಿಲ್ಲ. ನೀವು ಇವತ್ತು ಬಿತ್ತಿ ಬರೋದು 3-4 ತಿಂಗಳಿಗೆ ಜೋಳ ಬಂದು ಬಿಡ್ತೈತಿ ಮನೆಗೆ. ದ್ರಾಕ್ಷಿ ಆಗಲಿ ಯಾವುದೇ ಬೆಳೆಗಳಾಗಲಿ ಅತ್ಯಂತ ಹುಲುಸಾಗಿ ಬೆಳೆಯುವಂಥ ಒಂದು ಪ್ರದೇಶ ಯಾವುದು ಅಂದ್ರೆ ಅದು ಡೋಣಿ ಪ್ರದೇಶ ಇಲ್ಲೇ. ಅದಕ್ಕೆ ಈ ಡೋಣಿ ಭೂಮಿ ಯಾರು ಮಾರ್ಲಕ್ಕೆ ಹೋಗಬೇಡ್ರಿ. ಲಕ್ಷ್ಮೀ ವಾಸ ಅಂದ್ರೆ ಏನು? ಎಲ್ಲಿ ಬೆಳೆಯುವಂಥ ಭೂಮಿ ಐತ್ಲ ಅಲ್ಲೇ ಲಕ್ಷ್ಮೀ ವಾಸ ಇರ್ತದ. ಮತ್ತು ಮಡ್ಡಿ ಅಂದ್ರೆ ಅದು ಬಂಗಾರ ಕಡ್ಡಿ. ಯಾವಾಗ ಇಲ್ಲಿ ನೀರು ಬರ್ಲಾತ್ಲೈತ್ಲೆ ಏನು ಕೆನಾಲ್ ಕೌಲಿ ಅವು ಬಂದು ಎಲ್ಲಿರ ಇಲ್ಲಿ ಡಂಪ್ ಮಾಡಿರಂದ್ರೆ ನೀರ, ಅವಾಗ ನೀವು ಮಡ್ಡಿ ಬಂಗಾರ ಕಡ್ಡಿ ಅನ್ನು ಅಂದ್ಕೊತ್ಕೊಂಡ್ರದು. ಅವಾಗ ನೀರು ಹೆಚ್ಚಾಕತಿ, ಇಲ್ಲಿ ಯಾವ ಬೆಳೆನೂ ಬರಂಗಿಲ್ಲ. ಅವಾಗ ಕಬ್ಬ ಬೆಳಿಬೇಕು, ಬಿಟ್ರೆ ಭತ್ತ ನೆಲ್ಲ ಹಚ್ಚಿ ಬಿಡೋದು, ಕಾಯಂ ನೀರಾಗ ನಿಂದ್ರಿಸೋದು. ಅದಕ್ಕೆ ಅದು ಬೇಕು ಇದು ಬೇಕು. ಬೀಳೂರಿನ ವೈಶಿಷ್ಟ್ಯ ಏನು ಅಂದ್ರೆ ಇಲ್ಲಿ ಡೋಣಿನೂ ಐತಿ, ಮಡ್ಡಿನೂ ಐತಿ, ಗುಡ್ಡನೂ ಐತಿ, ಎಲ್ಲ ಐತಿ. ಈ ಕಡೆ ನೀರು ಬತ್ತಂದ್ರೆ ಆ ಕಡೆ ಜಮೀನು ತಗೊಳ್ಳೋದು. ಆ ಬಳಿಕ ರೈತರಾದಂಥವ್ರು, ಮೊನ್ನೆ ಆದರೂ ನಾ ಹೇಳಿದ್ನಿ ಮಾತು, ನಿಮಗೆ ಎಷ್ಟೇ ಸಾಲ ಆಗಲಿ ಎಷ್ಟೇ ತೊಂದರೆಗಳು ಬರಲಿ ಭೂಮಿ ಯಾರು ಮಾರ್ಲಕ್ಕೆ ಹೋಗಬಾರ್ದು. ಯಾವ ಮನುಷ್ಯ ಭೂಮಿ ಮಾರಿ ಸಾಲ ತೀರಿಸ್ನಂತಾನಲ್ಲ ಅವ ರೈತನೇ ಅಲ್ಲ. ಭೂಮಿಗೆಂದು ಕೈ ಹಚ್ಚಲಕ್ಕೆ ಹೋಗಬಾರ್ದು. ಭೂಮಿ ಅಂದ್ರ ರೈತನ ತಾಯಿ ಇದ್ದಂತೆ. ಅದಕ್ಕೆ ಯಾವ ರೈತನೂ ಕೂಡ ಅಪ್ಪಿತಪ್ಪಿಯೂ ಭೂಮಿ ಮಾರ್ಲಕ್ಕೆ ಹೋಗಬಾರ್ದು. 1 ಎಕರೆ ಇರಲಿ 2 ಎಕರೆ ಇರಲಿ, ಅದು ಅವನನ್ನ ಬರೀ ಇವು ಒಬ್ಬನಲ್ಲ, ಇಂಥ ಸಾವಿರಾರು ತಲೆಮಾರುಗಳನ್ನು ರಕ್ಷಿಸುವಂತಹ ತಾಕತ್ತ ಈ ಭೂಮಿಯಲ್ಲಿರ್ತದ. ಭೂಮಿಗೆ ಬೆಲೆ ಕಟ್ಲಕ್ಕೆ ಬರಂಗಿಲ್ಲ. ಭೂಮಿ ಕಿಮ್ಮತ್ತು, ಎಕರೆ ಕಿಮ್ಮತ್ತು 10 ಲಕ್ಷನೂ ಅಲ್ಲ, 20 ಲಕ್ಷನೂ ಅಲ್ಲ, ಕೋಟಿನೂ ಅಲ್ಲ. ಭೂಮಿಗೆ ಬೆಲೆನ ಕಟ್ಲಕ್ಕೆ ಬರಂಗಿಲ್ಲ. ನೀವು 1 ಕಾಳು ಹಾಕಿದ್ರಂದ್ರೆ 1000 ಕಾಳಾಗಿ ಬರುವಂಥ ಕೊಡುವಂಥ ಶಕ್ತಿ ಮಣ್ಣಿನಾಗೈತೆ ಅಂದ ಬಳಕ ಅದರದಂಗೆ ಬೆಲೆ ಕಟ್ಲಕ್ಕೆ ಬರ್ತದ. ಆದ್ದರಿಂದ ನಿಜವಾಗಿ ಲಕ್ಷ್ಮೀ ದೇವಿಯ ವಾಸ ಎಲ್ಲಿಯಾದರೂ ಇದ್ರ ಅದು ಈ ಡೋಣಿ ಪ್ರದೇಶದಲ್ಲಿ ಲಕ್ಷ್ಮೀ ದೇವಿ ಸಮೃದ್ಧವಾಗಿ ನೆಲೆಸಾಳ ಅಂಥೇಳಿ ಅನಿಸ್ತದೆ. ಒಮ್ಮೆ ಮಳೆಯಾಗಿ ಹೋದ್ರೆ ಸಾಕಿಲ್ ಬೆಳೆ ಬಂದ ಬಿಡ್ತಾವ. ಅದರಾಗಿವು ಜೋಳ ಕಡ್ಲಿ ಅಂತೂ ತಂಡಿಗೆ ಬಂದ್ಬಿಡ್ತಾವ. ಬರೇ ಅವಾಗಷ್ಟು ಬಿತ್ತಿ ಬಿಟ್ರೆ ಮುಂದೆ ಎಡೆ ಹೊಡೆದ್ರೆ ಕಾಳು ತಗೊಳಕ್ಕೆ ಹೋಗೋದು. ಅಷ್ಟು ಸಮೃದ್ಧವಾದಂತಹ ಈ ಪ್ರದೇಶದಲ್ಲಿ ದೇವರ ವಾಸ. ಅಷ್ಟೇ ಅಲ್ಲದೆ ನೀವು ಪ್ರಾಮಾಣಿಕವಾಗಿ ದುಡಿದ್ರಿ, ದೇವರನ್ನ ನಂಬಿ ದುಡಿದ್ರಿ ಅಂದ್ರ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲಕೊಂಡಂತೆ ಕೂಡಲ ಸಂಗಮ ದೇವ. ದೇವರು ಕುಡ್ಲಾಕ ಕುಂತ ಅಂದ್ರ ಸಾಕಷ್ಟು ಕೊಟ್ಟು ಬಿಡ್ತಾನೆ, ಲೆಕ್ಕ ಹಾಕ್ಲಿಕ್ಕಾಗುವುದಿಲ್ಲ, ಅಷ್ಟು ಕೊಡ್ತಾನೆ. ಹಾಗಾಗಿ ನಾವೆಲ್ಲರೂ ಭಕ್ತಿಯನ್ನು ಮಾಡ್ತಾ ಇರಬೇಕು. ಸದಾ ಕಾಲದಲ್ಲಿಯೂ ಪರಮಾತ್ಮನ ನೆನೆಸ್ತಾ ಇರಬೇಕು. ಯಾಕೆ ಅಂದ್ರ ಒಂದು ತುತ್ತ ಅನ್ನ ಉಣಿಸಿದವರನ್ನು ನಾವು ಮರೆಯಂಗಿಲ್ಲ. ಸಾಯುವವರೆಗೆ ನಮಗೇನಾದರೂ ಚಲೋ ಮಾಡಿದಂಥವ್ರನ್ನು ಮರೆಯಂಗಿಲ್ಲ. ಅಂದ ಬಳಿಕ ಇಷ್ಟೆಲ್ಲ ಭೂಮಿ ಕೊಟ್ಟಂಥವ ದೇವರು, ಬೆಳೆಗಳನ್ನು ಬೆಳೆಯುವಂಥವ ದೇವರು, ನಮ್ಮ ಶರೀರ ಕೊಟ್ಟಾನ್, ನಮಗೆ 100 ವರ್ಷದ ಆಯುಷ್ಯ ಕೊಟ್ಟಾನ್. ಆ ಬಳಿಕ ಇಂಥ ಚಲೋ ಊರಾಗ ಹುಟ್ಟಿಸ್ಯಾನಂದ ಬಳಿಕ ನಾವ್ಯಾಕೆ ದೇವರನ್ನು ಮರೆಯಬೇಕು? ದಿನಂಪ್ರತಿಯಾಗಿ ದೇವರನ್ನು ನೆನೆಸೋತಿರ್ಬೇಕು. ಅದೇ ಧರ್ಮ. ಯಾವುದನ್ನು ಮರೆಯಬೇಕು ಅಂದ್ರೆ ಯಾವ ಕೆಟ್ಟ ಕೆಲಸದವಲ್ಲ ಅವುಗಳನ್ನು ಮರಿಬೇಕು, ಪಾಪದ ಕೃತ್ಯಗಳನ್ನು ಮರಿಬೇಕು. ಯಾವುದನ್ನು ನೆನಪಿಡಬೇಕು ಅಂದ್ರ ಪರಮಾತ್ಮನನ್ನು ನೆನಪಿಡಬೇಕು, ಗುರುಗಳನ್ನು ನೆನಪಿಡಬೇಕು, ಮಹಾತ್ಮರ ಮಾತುಗಳನ್ನು ನೆನಪಿಡಬೇಕು. ಇದುವೇ ನಿಜವಾದ ಧರ್ಮ. ನಮ್ದೇನಾಗ್ತದಂದ್ರ ಕೆಟ್ಟದ್ದು ನೆನಪುಳಿತೈತಿ, ಚಲೋ ನೆನಪುಳಿಯಂಗಿಲ್ಲ. ಯಾರ್ಯಾರ ಬೇದಿದ್ರು ಅಂದ್ರೆ ಅವು ಬೇದದ್ ನೆನಪುಳಿತಾವ.
ಗುರುಗಳು ಮಾತು ನೆನಪುಳಿಯಂಗಿಲ್ಲ, ಶಾಸ್ತ್ರ ವಚನಗಳು ನೆನಪುಳಿಯಂಗಿಲ್ಲ, ಪರಮಾತ್ಮನ ಸ್ಮರಣ ಜಪ ತಪ ಅದು ನೆನಪುಳಿಯಂಗಿಲ್ಲ. ಅವು ಧಾರಾವಾಹಿ ನೆನಪುಳಿತಾವು, ಸಿನಿಮಾಗಳು ನೆನಪುಳಿತಾವು. ಯಾವುದರ ಒಂದು ಜಗಳ ಆಗಿತ್ತಂದ್ರೆ ಹೋದ ವರ್ಷನ ಜಗಳ ಕೇಳಿರ್ಬೇಕಾರೆ ಇವರು ಸಾಕ್ಷಿ ಹೇಳಕ್ಕೆ ಹೋಗಿ ಎಲ್ಲ ಹೇಳ್ತಾರೆ. ಅವ್ರು ಹಂಗೆ ಬೇದ್ರು, ಇವ್ರು ಹಿಂಗೆ ಬೇದ್ರು. ಅವ್ರ ಜಗಳ ನೀವು ನೆನಪಿಟ್ಕೊಂಡು ಏನು ಮಾಡೋರದಿರಿ? ಏನೂ ಉಪಯೋಗ ಇಲ್ಲ. ಅದಕ್ಕೆ ನಾವು ಈ ಜಗತ್ತಿಗೆ ಬಂದದ್ದು ಜಗಳ ಆಡಲಿಕ್ಕೂ ಅಲ್ಲ, ತಂಟೆ ತಕರಾರು ಮಾಡಲಿಕ್ಕೂ ಅಲ್ಲ, ಕೋರ್ಟಿಗೆ ಹೋಗ್ಲಕ್ಕ ನಾವೇನು ಹುಟ್ಟು ಬರಲಿಲ್ಲ. ನಾವು ಬಂದದ್ದು ಎದಕ್ಕೆ? ಪರಮಾತ್ಮ ಎದಕ್ಕೆ ನಮ್ಮನ್ನು ಕಳಿಸ್ಯಾನಂದ್ರ 4 ಜನರ ಬಾಯಲ್ಲಿ ಹೌದು ಹೌದು ಅನ್ನಂಗೆ ಬದುಕಿ, 4 ಜನರಿಗೆ ಅನ್ನ ಹಾಕಿ, ಯಾರಿಗೆ ಕಣ್ಣೀರು ಇರ್ತೈತಲ್ಲ ಅವ್ರ ಕಣ್ಣೀರು ಒರೆಸಿ, ಇನ್ನೊಬ್ಬರಿಗೆ ಕಣ್ಣೀರು ಬರಲಾರದಂಗ ಎಲ್ಲರ ಬಾಯಲ್ಲಿ ಬೆಲ್ಲವಾಗಿ ನಾವು ಬದುಕಿದೀವಿ ಅಂದ್ರೆ ಇದೇ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಜೀವನ. 4 ಮಂದಿ ಬಾಯಲ್ಲಿ ಯಾವಾಗಲೂ ಕೆಟ್ಟದಾಗಿರಬಾರದು. ನಮ್ಮ ಹಿಂದೆ ಏನು ಜನ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅದೇ ನಿಜವಾದದ್ದು. ನಮ್ಮ ರಿಪೋರ್ಟ್ ಕಾರ್ಡ್ ಯಾವುದು ಅಂದ್ರೆ ಅದ. ಈ ಮನುಷ್ಯ ಹೆಂಗದಾನಂಥೇಳಿ ಮುಂದೇನು ಮಾತಾಡ್ತಾರ ಅದಲ್ಲ. ಬೆಕ್ಕದಂಥ ಕೊಲೆಗಡಕನಿಗೂ ಯಾವನು ಕೂಡ ಮುಂದೆ ಕೆಟ್ಟದ್ದಾಗಿ ಮಾತಾಡೋದಿಲ್ಲ. ಹೌದ್ರಿ ಸಾವುಕಾರ ಹಂಗ್ರಿ ಹಿಂಗ್ರಿ ಅಂತ ಮುಂದೆಲ್ಲ ಹೇಳ್ತಾರೆ. ಅವ ವಾದ ಬಳಕೆ ಏನು ಮಾತಾಡ್ತಾರಲ್ಲ ಅದು ನಿಜವಾಗಿ ಖರೆ ಮಾತದು. ಅದು ಬಹಳ ಮುಖ್ಯ. ಅವು ಚಲೋ ಮಾತು ಬರಬೇಕು ಯಾವಾಗಲೂ. 4 ಮಂದಿ ಒಳಗ ನಮ್ಮ ವಿಷಯ ಏನಾದರೂ ತೆಗೆದ್ರು ಅಂದ್ರೆ ಅವಾಗ ಇವು ಚಲೋ ಮನುಷ್ಯಪ್ಪ, ಊರಿಗೆ ಬೇಕಾದವ, ದೇಶಕ್ಕೆ ಬೇಕಾದಂಥವ, ಇವನಲ್ಲಿ ಒಂದು ಅದ್ವಿತೀಯ ಸಾಮರ್ಥ್ಯ ಅದ, ಈ ದೇಶಕ್ಕಾಗಲಿ ಈ ಊರಿಗಾಗಲಿ ಈ ಕುಲ ಸಂಪ್ರದಾಯಗಳಿಗಾಗಲಿ ಇವನಿಂದ ಏನಾದರೂ ಒಳ್ಳೆಯದಾಗ್ತದ ಅಂತ ಜನ ತಿಳ್ಕೊಂಡ್ರಂದ್ರೆ ಅದಕ್ಕಿಂತ ದೊಡ್ಡ ಜೀವನ ಇಲ್ಲ. ನಾವು ಹಂಗೆ ಎಲ್ಲರಿಗೆ ಬೇಕಾದವರಾಗಿ ಬದುಕಬೇಕು. ಎಲ್ಲರ ಬಾಯಲ್ಲಿ ಬೆಲ್ಲದಂತೆ ನಾವು ಇರಬೇಕು. ಹೌದು ಹೌದು ಅನಿಸ್ಕೊಂಡು ನಾವು ಬದುಕಬೇಕು. ಅದನ್ನು ಬಿಟ್ಟುಕೊಂಡು ಹುಟ್ಟಿ 70 ವರ್ಷ 80 ವರ್ಷ ಆದ್ರೂ ಇವ ವಾದ ಅಂದ್ರೆ ಈ ಮುದುಕೊಬ್ಬ ಸತ್ರ ಊರು ಬರೋಬ್ಬರಿ ಇರ್ತೈತೆ ಅನ್ನಬಾರದು. ಇವನ ಊರಿಗೆ ಕಂಟಕ ಆಗ್ಯಾನಪ್ಪ ಅಂತ ಯಾರೂ ಅನ್ನಬಾರದು. ಮನ್ಯಾಗ ಸಹಿತ ಕಿರಿಕಿರಿ ಯಾವತ್ತೂ ಒಂದು ನಮನಿ ವಟ ವಟ ಅನ್ಕೋತ ಅಜ್ಜ ಅಜ್ಜಿ ಕುಂತ್ರಂದ್ರೆ ಯಾವಾಗ ಸತ್ತಿತ್ತಪ್ಪ ಮುದುಕ ಮುದುಕಿ ಅಂತಾರ ಅವ್ರು ಮನ್ಯಾಗ. ಹಂಗ ಹೊಟ್ಟೆ ಕಿರಿಕಿರಿ ಮಾಡ್ಲಾರ್ದಂಗ ನಿಮಗೆ 60 ವಯಸ್ಸು ಆತಂದ್ರೆ ತಣ್ಣಗೆ ಸಣ್ಣಗೆ ಹಿಂದೆ ಸರಿಲಕ್ಕೆ ಪ್ರಯತ್ನ ಮಾಡಬೇಕು. ಅವು ಹೊಸ ಎತ್ತುಗಳು ಹೊಸ ಹೊರಿಗಳು ಬಂದಿರ್ತಾವೆ, ಹತ್ತೂರು ಹೆಗಲ ಮೇಲೆ ನಗ ಹೊರಿಸಿ ನೀವು ಆರಾಮಾಗಿರ್ಲಾಕ ಕಲಿಬೇಕು. ಅದನ್ನು ಬಿಟ್ಟು ನಾನಾ ಜಗತ್ನ ಎಟ್ಟು ಬೇಕಾದಟ್ಟು ವಯಸ್ಸಾದವು ಅಂದ್ರೆ ಜಗ್ ಮತ್ತೆ ಎಲ್ತಕ್ಕ ಜಗತಿ ಅಂತಾರ ಅವ್ರು. ಅದು ನಿಸರ್ಗ ಭಾಳ ಚಲೋ ಮಾಡಿರ್ತೈತಿ. ವಯಸ್ಸು 60 ಆತಂದ್ರೆ ತಲೆ ಸಂಪೂರ್ಣ ಬೆಳ್ಳಗಾಗಿ ಬಿಡ್ತೈತಿ. ಅದು ಹೇಳ್ತೈತಿ ತಲೆ ಕೂದ್ಲ ಮುಗದೈತೋ ನಿಂದು ಇಲ್ಲಿ ಜಗತ್ತಿನ ಕೆಲಸ. ಇನ್ನು ಕರಿ ಕೂದಲಿನವ್ರು ಯಾರ್ಯಾರು ಬಂದಾರಲ್ಲ ಅವ್ರಿಗೆ ಹೊರಸ್ ಜವಾಬ್ದಾರಿ ಅಂತ ಅವು ತಲೆ ಕೂದ್ಲು ಹೇಳ್ತಾವ. ಇವು ಮತ್ತೆ ಹೋಗಿ ಕರಿ ಗೋದ್ರೇಜ್ ಹಚ್ಕೊಂಡು ಬರ್ತಾನೆ. ಆ ಬಳಿಕ ಅವು ಬಾಯಾನ ಹಲ್ಲ 32 ಹಲ್ಲು ಇರ್ತಾವು. ಒಂದೊಂದು ಹಲ್ಲು ಬಿದ್ಕೋತ ಹೋಗ್ತಾವು. ಅವು ಹೇಳ್ತಾವ ನಿನಗಿನ್ನ ಕಟಕ್ ರೊಟ್ಟಿ ತಿಲ್ಲಾಕ ಬರಂಗಿಲ್ಲ, ಬಿರುಸು ಪದಾರ್ಥ ತಿಲ್ಲಾಕ ಬರಂಗಿಲ್ಲ, ಸಾಕಪ್ಪ ಇನ್ನ ಅಂತಾವು ಹಲ್ಲು ಹೇಳ್ತಾವ. ಮತ್ತೆ ಹಲ್ಲು ಸಟ್ಟು ಹಾಕ್ಸ್ಕೊಂಡು ಬರ್ತಾನೆ ಹೋಗಿ. ಆ ಬಳಿಕ ಜೋಲಿ ಹೋಗ್ಲಕ್ಕೆ ಚಾಲೂ ಮಾಡ್ತೈತಿ. ಜೋಲಿ ಹೋಗ್ಲಕ್ಕೆ ಚಾಲೂ ಮಾಡಿತ್ತಂದ್ರೆ ಚಲೋ ಒಂದು ಬಡಿಗೆ ಬರ್ತೈತಿ ಕೈಯಾಗ. ಅದು ಬಂದ್ರೂ ಇನ್ನ ಚಾವಿ ಕೊಡಕ್ಕೆ ತಯಾರೇ ಇರೋದಿಲ್ಲವ. ಅದಕ್ಕೆ ಹಿಂಗೆ ಬದುಕೋದಕ್ಕೇನು ಜೀವನ ಅಂತಾರೆ ಏನು? ಸಾಯುತಕ್ಕ ನಾವ ಕಾರಬಾರ ಮಾಡ್ಬೇಕಂತ. ಅತ್ತಿಗಳು ಹಂಗ, ಮಾವುಗಳು ಹಂಗ. ಮತ್ತು ಇಂಥ ಅತ್ತಿಗಳನ್ನ ಯಾವ ಸ್ವಸ್ತ್ಯಾರ ದೇವ್ರತ್ ಪೂಜೆ ಮಾಡ್ತಾರ? ನೀವು ಅತ್ತಿಗಳಾದಂಥವ್ರ ಕೆಲಸ ಏನಂದ್ರೆ ನಿಮಗೆ 60-70 ವಯಸ್ಸಾತಂದ್ರೆ ಸೊಸೆಯಂದ್ರಿಗೆ ಕೂಡಿಸ್ಕೊಂಡು ಹೇಳಬೇಕು. 4 ಪ್ರೀತಿ ಮಾತು ಹೇಳಿದ್ರಂದ್ರೆ ನಿಮ್ಮನ್ನು ದೇವರತ್ತು ಪೂಜೆ ಮಾಡ್ತಾರೆ, ನಿಮ್ಮನ್ನು ಹಂಗೆ ಸೇವಾ ಮಾಡ್ತಾರೆ. ಆದರೆ ನೀವು ಅದನ್ನು ಮಾಡಂಗೇ ಇಲ್ಲ.
ಏನೇ ಇದ್ರು ನನ್ನ ಕೇಳಿ ನಡಿಬೇಕು ಈ ಮನ್ಯಾಗ ಅಂತೀರಿ ನೀವು. ಕಟಕ್ ರೊಟ್ಟಿ ಯಾರಿಗಾರ ಕೊಟ್ಟಂದ್ರು ಯಾಕೆ ಕೊಟ್ಟಂದ್ ನನ್ನ ಕೇಳಾರ್ದ. ಮನ್ಯಾಗ ಹೆಪ್ಪಿಲ್ಲತ್ತಕ್ಕೆ ಸೊಸಿ ಒಬ್ಬಕ್ಕೆ ಹೇಳಿದ್ಲು. ಒಬ್ರು ಯಾರೋ ಕೇಳಾಕ ಬಂದಾಗ ಅತ್ತೆ ಆ ಕಡೆದ ಬಂದ್ಲು, ಯಾರನ್ನ ಕೇಳಿ ಹೇಳಿದಿ ಅಂತಂದ್ಲು. ಕರಿ ಅವ್ರನ್ನ ಹೇಳಿ ಮತ್ತೆ ಹೊಳೆ ಕರೆಸಿ ನಮ್ಮ ಮನ್ಯಾಗ ಹೆಪ್ಪಿಲ್ಲ ಅಂತ ಈಗ ಹೇಳಿದ್ಲು ಅತ್ತೆ. ಇಂಥ ಅತ್ತೆಗಳನ್ನ ತಗೊಂಡು ಏನು ಮಾಡೋದದ? ಅವ್ರೇನು ಮನೆಗೆ ಬಂದಿರ್ತಾರಲ್ಲ ಸೊಸೆ, ಅವ್ರು ಕುಣಿಸ್ಕೊಂಡು ಹೇಳ್ಬೇಕು ಅತ್ತೆ ಆದಂತ. ಏನಂತ ಹೇಳಿ, ನೋಡುವ ತಂಗಿ, ನೀ ನನಗೆ ಸೊಸೆ ಅಲ್ಲ ನನ್ನ ಮಗಳಂತ ನಾ ತಿಳ್ಕೊಂಡನೆ ಅಂತ ಒಂದ ಮಾತು ಹೇಳ್ರಿ, ನಿಮ್ಮನ್ನ ದೇವ್ರ ತಿಳ್ಕೊತಾರ ಅವ್ರು. ಆ ಬಳಿಕ ಏನಿಲ್ವಾ, ಇಲ್ಲಿ ತಕ ನಿನ್ನ ಸಲುವಾಗಿ ಮಾಡೇನೆಲ್ಲ, ನೀನ ಈ ಮನೆಯ ನಿಜವಾದ ಮುಂದಿನ ಮಾಲಕ್ತಿ, ಮತ್ತು ಕರೆ ಕರೆ ಮುಂದೆ ಮಾಲಕರು ಅವರಾಗವ್ರು ಇರ್ತಾರೆ. ಅದಕ್ಕೆ ನೀನ ಮಾಲಕ್ತಿವ, ನೀ ಸರಿಯಾಗಿ ಮಾಡ್ಕೊಂಡು ಹಾದಿ ಅಂದ್ರ ಈ ಮನೆ ನಂದಾದೀಪವಾಗಿ ಈ ಕುಲ ಪರಂಪರೆ ಹೆಸರು ಉಳಿತದ. ಎಲ್ಲ ನಿನ್ನ ಕೈಯಲ್ಲಿ ಅದಾವ. ನಾವೇ ನಮಗೆ ವಯಸ್ಸಾತು, ಇನ್ನು ಸಣ್ಣಂಗೆ ಹೊತ್ತು ಮುಳುಗೋ ಸಮಯ ಬಂದದ. ಈಗೂ ಹೊತ್ತು ಮುಳುಗ್ಲಾಕ ಬಂದೈತಿ, ಆ ಜೀವನದ ಒಂದು ಹೊತ್ತು ಮುಳುಗೋದು ಬರ್ತೈತಿ. ಅದಕ್ಕೆ ಇನ್ನೆಲ್ಲ ನಿಮ್ಮ ಜವಾಬ್ದಾರಿ ಅಂಥೇಳಿ ನೀವು ಹೇಳ್ರಿ. ಅಪ್ಪ ಇದ್ದಂಥವ ಮಕ್ಕಳನ್ನ ಕುಣಿಸ್ಕೊಂಡು ಅವ ಇವರಿಗೆಲ್ಲ ಈ ಮಾತುಗಳನ್ನು ಹೇಳಿ, ಅವಾಗ ತನ್ನಿಂದ ತಾನೇ ನಿಮಗೆ ದಿನ ಬಿಸಿ ರೊಟ್ಟಿ ಮಾಡಿ ಹಾಕ್ತಾರೆ ಅವರು. ಏನು ಅತ್ತಿಗಳಿಗಾಗಲಿ ಮಾವುಗಳಿಗಾಗಲಿ. ನೀವು ಜರ ನನ್ನ ಕೇಳೇ ನಡಿಬೇಕು ಅಂತ ಗೆರೆ ಹಾಕ್ರಿ, ಮರದಿವ್ಸ ಕಟಕ್ ರೊಟ್ಟಿ ಮೆಣಸಿಕಾಯಿ ಚಟ್ನಿ ಇಟ್ಟ ನಿಮ್ಮ ಗತಿಗೆ ಬರೋದು. ಅದಕ್ಕೆ ಅಜ್ಜ ಅಜ್ಜಿಗಳು ಹೆಂಗಿರಬೇಕು, ಮನ್ಯಾಗರೇ ಹೌದು ಅನಿಸ್ಕೊಂಡು ಬದುಕಲಿ ಇವ್ರು ಸಾಕು. ಊರಾಗಂತೂ ಮುಂದಿನ ಮಾತದ. ಜಗತ್ತು ಗೆಲ್ಲೋದು ಬೇಡ, ದೇಶ ಗೆಲ್ಲೋದು ಬೇಡ, ರಾಜ್ಯ ಬೇಡ, ಜಿಲ್ಲಾ ಬೇಡ, ಊರು ಬೇಡ, ಓಣಿ ಸಹಿತ ಬೇಡ. ಮತ್ತು ಮನ್ಯಾಗರೇ ನೀವು 4 ಮಂದಿ ಏನಿರ್ತಾರಲ್ಲ ಅವ್ರ ಬಾಯೊಳಗಾದ್ರು ನೀವು ಇರ್ಲಾರ್ದಾಗ, ಮನ್ಯಾಗ ನೀವು ಇರ್ಲಾರ್ದಾಗ ನಿಮ್ಮನ್ನು ನೆನೆಸ್ಕೋತಿರ್ಬೇಕು ಅವರು. ಹಂಗೆ ನೀವು ಬದುಕಿದ್ರಿ ಅಂದ್ರೆ ನಿಜಕ್ಕೂ ಅದು ಧರ್ಮ ಜೀವನ, ದೇವ ಜೀವನ ಆಗ್ತದೆ. ಯಾರಿಗೂ ಬೇಡಾದವ್ರಂಗಾಗಿ ಎಲ್ಲರ ಬಾಯಾಗ ಒಂದು ನಮನಿ ಕೆಟ್ಟ ಶಬ್ದಗಳು ನಮ್ಮ ಪರವಾಗಿ ಬರ್ತಿದ್ದು ಅಂದ್ರೆ ಜೀವನ ಏನದು? ಮಹಾತ್ಮರು, ಶರಣರು, ಸಂತರೆಲ್ಲ ಹೇಳಿದ್ದೇನು ಹೇಳಿದ್ರು ಅವರು? ಎಲ್ಲರಿಗೆ ಬೇಕಾದವನಾಗಿ ನೀನು ಬದುಕಬೇಕಪ್ಪ, ಅವಾಗ ನಿನ್ನ ಜೀವನ ದೇವ ಜೀವನ ಆಗ್ತದಂತ ಹೇಳಿದರು. ಹಾಗೆ ಈ ಭಾಗದಲ್ಲಿ ಲಕ್ಷ್ಮೀ ದೇವಿಯ ವಾಸ, ದುಡಿಮೆಯಲ್ಲಿ ಲಕ್ಷ್ಮೀ ದೇವಿಯ ವಾಸ, ಬೆವರು ಹನಿಗಳಲ್ಲಿ ಲಕ್ಷ್ಮೀ ದೇವಿಯ ವಾಸ. ಬರೀ ಪೂಜಾ ಅಷ್ಟ ಮಾಡ್ರೆ ಲಕ್ಷ್ಮಿ ಒಲೆಯಂಗಿಲ್ಲ. ಲಕ್ಷ್ಮಿ ಒಲೆಯುವುದು ಬೆವರು ಹನಿಗಳಲ್ಲಿ ನಿಜವಾಗಿಯೂ ಲಕ್ಷ್ಮೀ ದೇವಿಯ ವಾಸ ಇರ್ತದೆ. ಅದಕ್ಕೆ ನಾವು ಪರಿಶ್ರಮ ಪಟ್ಟು ದುಡಿಬೇಕು. ಆ ದುಡಿಮೆಯಲ್ಲಿಯೇ ಲಕ್ಷ್ಮಿ ಕೃಪಾ ಇರ್ತದೆ. ಹೀಗಾಗಿ ತಾವೆಲ್ಲರೂ ಪ್ರತ್ಯೇಕದೊಂದು ಗುಡಿ ಅನ್ನೋದು ಒಂದು ಪ್ರತ್ಯೇಕ ಒಂದು ಸಂಕೇತ ಅಷ್ಟ. ನಿಜವಾಗಿ ಲಕ್ಷ್ಮಿಯ ಪೂಜಾ ಅಂದ್ರನ ದುಡಿಮೆ ಕಾಯಕ, ಅದು ನಿಜವಾದಂತಹ ಪೂಜೆ. ಅದಕ್ಕೆ ಆ ರೀತಿಯಾಗಿ ತಾವೆಲ್ಲರೂ, ನೀವು ಎಲ್ಲರೂ ದುಡಿರಿ, ನಿಮ್ಮ ಮಕ್ಕಳಿಗೂ ದುಡಿಲಾಕ ಕಲಿಸ್ರಿ. ಎಲ್ಲರಿಗೂ ದಿನಂಪ್ರತಿ ಹೊಲ್ದಾಗ ಕೆಲಸ ಮಾಡ್ಲಕ್ಕೆ ಬರಬೇಕು. ಹೊಲದಾಗ ಕೆಲಸ ಮಾಡಲಿಲ್ಲ ಅಂದ್ರೆ ಅವ ಬೇಕಾದಂಥ ದೊಡ್ಡ ಆಫೀಸರ್ ಆದ್ರೂ ಅವೇನು ಶ್ರೀಮಂತ ಅಲ್ಲ. ಈ ಜಗತ್ತಿನಾಗ ಎಲ್ಲ ವಿದ್ಯೆಗಳಿರ್ಬೋದು, ಆದರೆ ಎಲ್ಲ ವಿದ್ಯೆಗಳಿಗೆ ರಾಜವಿದ್ಯೆ ಯಾವುದು ಅಂದ್ರೆ ಒಕ್ಕಲತನದ ವಿದ್ಯೆ. ಅದು ಇದಕ್ಕಿಂತ ದೊಡ್ಡ ವಿದ್ಯೆ ಯಾವುದಿಲ್ಲ. IAS ಪರೀಕ್ಷೆ ಪಾಸ್ ಆಗಿರ್ಬೋದು, ಆದ್ರೆ ಇಂಥ ಹವಾಮಾನ ಬಂತಂದ್ರೆ ಏನು ಮಾಡೋದು? ಒಕ್ಕಲ್ತನ ಏನು ಮಾಡ್ಲಕ್ಕೆ ಗೊತ್ತಾಗಂಗಿಲ್ಲ. ಹೆಂಗೆ ನಾವು ಯಾವ ವಾತಾವರಣದಲ್ಲಿ, ಯಾವ ಭೂಮಿಯಲ್ಲಿ ಯಾವ ಬೆಳೆ ಹಾಕಬೇಕು, ಅದನ್ನು ಹೆಂಗೆ ಉಪಚಾರ ಮಾಡಬೇಕು, ಹೆಂಗೆ ಬೆಳಿಬೇಕು ಅನ್ನುವಂಥ ಕಲೆ ಪುಸ್ತಕದಾಗ ಇರಂಗಿಲ್ಲ. ಅದು ಹೊಲದಾಗಿರ್ತೈತಿ. ದುಡ್ಕೋತ ಹೋದ ರೈತಿಗೆ ಅಷ್ಟ ಗೊತ್ತಾಗ್ತೈತಿ, ಉಳ್ದವ್ರಿಗೆ ಗೊತ್ತಾಗಂಗಿಲ್ಲ. ಈ ಸಾಲಿ ಕಲ್ತು ಹುಡುಗರನ್ನ ತಂದು ಒಕ್ಕಲ್ತನಕ್ಕೆ ಹಚ್ಚ್ರಿ, ಬಿಸಿಲೂ ಆಗಿ ಬರಂಗಿಲ್ಲ ಇವರಿಗೆ, ಥಂಡಿನೂ ಆಗಿ ಬರಂಗಿಲ್ಲ. ರಾಡ್ ಯಾತಂದ್ರೆ ಗಳಿಗೊಮ್ಮೆ ಕಾಲು ತಕ್ಕೋತಾರ ಅವ್ರು ಕಲ್ತವ್ರು. ಆದ್ರೆ ನಮ್ಮ ನಿಜವಾದ ರೈತ ಅವ ಮುಂಜಾನೆ ಏನು ಜಳಕ ಮಾಡ್ತಾನೆ ಅಟ್ಟ ಖರೆ,
ಅಲ್ಲೇ ಎಲ್ಲ ಹಂಗ ಕೈ ಒರೆಸ್ಕೊಂಡು ಕೈಯಾಗನ ನಿಜವಾಗಿ ರೊಟ್ಟಿ ಅದೇನೇನು ಮೊಸರ ಹಿಂಡಿ ಹಾಕೊಂಡು ಅಲ್ಲೇ ತಿಂತಿದ್ದ ರೈತ ಅವನಿಗೆ ಕರೆ ರೈತ ಅಂತ ಹೇಳಿ ಕರೀತಾರೆ. ಈ ಎಲ್ಲ ಊರಾಗ ತಿರುಗಾಡೋ ಮಂದಿ ರೈತರಲ್ಲಿ ಅವರು ಬಿಳಿ ಬಿಳಿ ಅಂಗಿ ಹಾಕೊಂಡು ಏನು ತಿರುಗಾಡ್ತಾರಲ್ಲ, ಪುಡಾರಿಗಳಿವರು, ರಾಜಕೀಯ ಮಂದಿ ಅದು. ಎಲ್ಲ ಬಿಳಿ ಬಿಳಿ ಅಂಗಿ ಹಾಕೊಂಡು ಮತ್ತೆ ತಿರುಗಾಡ್ಬೇಡ್ರತ್ತಲ್ಲ. ಮದುವೆಗೆ ಹೋದ್ರೂ ಅದ ಹರಕ ದೋತ್ರ ಹರಕ ಪ್ಯಾಂಟ ಹಾಕೊಂಡು ಹೋದ್ರಂದ್ರೆ ಎದಕ್ಕೆ ಬಂದೇವ ಅಂತಾರ ಅವ್ರು. ಹಂಗೇನಲ್ಲ. ಆದರೆ ನಿಜವಾಗಿ ನಮ್ಮ ಮೊದಲಿನ ಒಕ್ಕಲಿಗ ಏನಿದ್ದಲ್ಲ ಆ ಪರಂಪರೆಯನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಎಲ್ಲ ಮಕ್ಕಳಿಗೆ ಒಕ್ಕಲ್ತನದ ವಿದ್ಯೆ ಕಲಿಸ್ಬೇಕು. ಎಲ್ಲ ಮಕ್ಕಳಿಗೆ ಪಶುಪಾಲನಾ ವಿದ್ಯೆಯನ್ನು ಕಲಿಸ್ಬೇಕು, ಹೈನುಗಾರಿಕೆಯನ್ನು ಕಲಿಸ್ಬೇಕು. ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ. ಆ ನಿಟ್ಟಿನಲ್ಲಿ ದೇವರ ಕೃಪೆ, ಬಸವಾದಿ ಶರಣರ ಕೃಪೆ, ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಹಾರೈಸಿ 2 ನುಡಿಗಳಿಗೆ ವಿರಾಮ.